ನಮಸ್ಕಾರ ಎಲ್ಲರಿಗೂ. ಇದು ನನ್ನ ಫಸ್ಟ್ ಯೂಟ್ಯೂಬ್ ವ್ಲಾಗ್. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಂದು ಮಾರ್ನಿಂಗ್ ರೊಟೀನ್ ಸ್ಟಾರ್ಟ್ ಆಗೋದು ಮಾರ್ನಿಂಗ್ 6:30 ಅಥವಾ 7ಇಂದ. ಮಗು ಇರೋದ್ರಿಂದ ಸ್ವಲ್ಪ ಟೈಮ್ ಆ ಕಡೆ ಈ ಕಡೆ ಆಗುತ್ತೆ. ಮಾರ್ನಿಂಗ್ ಟೈಮ್ ರಶ್ ಮಾಡೋದಕ್ಕಿಂತ ನಿಧಾನಕ್ಕೆ ಕಾಮಾಗಿ ಡೇ ಸ್ಟಾರ್ಟ್ ಮಾಡೋದ್ರಿಂದ ಇಡೀ ದಿನ ಚೆನ್ನಾಗಿರುತ್ತೆ. ನನ್ನ ಮಾರ್ನಿಂಗ್ ಸ್ಟಾರ್ಟ್ ಆಗೋದು 1 ಗ್ಲಾಸ್ ಬಿಸಿನೀರಿಂದ. ಬಿಸಿನೀರು ಕುಡಿಯೋದ್ರಿಂದ ತುಂಬಾ ಯೂಸಸ್ ಇದೆ. ವೆಯ್ಟ್ ಲಾಸ್ಗೆ ಹೆಲ್ಪ್ ಮಾಡುತ್ತೆ, ಬಾಡಿಲಿರೋ ಟಾಕ್ಸಿನ್ನ ಆಚೆಗೆ ಹಾಕೋಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆ ಮಾರ್ನಿಂಗ್ ಸಿಕ್ನೆಸ್ ಅಂತ ಏನು ಹೇಳ್ತೀವಿ ಅದು ಸಹ ಕಮ್ಮಿ ಇರುತ್ತೆ. ನನ್ನ ಮಗುಗೆ ದಿನ ಆಯಿಲ್ ಮಸಾಜ್ ಮಾಡಿಬಿಟ್ಟು ಸ್ನಾನ ಮಾಡಿಸ್ತೀವಿ. ಡೆಲಿವರಿ ಆದಮೇಲೆ ನಾನು ಕೂಡ ಈ ಅಭ್ಯಾಸ ಮಾಡ್ಕೊಂಡಿದ್ದೀನಿ. ಅವಳಿಗೆ ಏನು ಎಣ್ಣೆ ಹಚ್ತೀವೋ ಅದನ್ನು ನಾನು ಸ್ವಲ್ಪ ಹಚ್ಕೊಂಡು ಕತ್ತಿಗೆ ಮುಖಕ್ಕೆ ಎಲ್ಲ ಹಚ್ಕೊಂಡು ಮಸಾಜ್ ಮಾಡಿ ಫೇಸ್ ವಾಶ್ ಮಾಡ್ತೀನಿ. ಯೂಶ್ವಲಿ ಪ್ರೆಗ್ನೆನ್ಸಿ ಟೈಮಲ್ಲಿ ಏನು ನಮ್ಮ ಸ್ಕಿನ್ ಟೋನ್ ಡಲ್ ಆಗಿರುತ್ತೆ, ಇಲ್ಲ ಕಾಂಪ್ಲೆಕ್ಷನ್ ಡಲ್ ಆಗಿರುತ್ತೆ ಕೆಲವ್ರಿಗೆ, ಅದನ್ನು ರೀಗೈನ್ ಮಾಡ್ಕೊಳ್ಳೋಕ್ಕೆ ಇದು ತುಂಬ ಹೆಲ್ಪ್ ಮಾಡುತ್ತೆ. ಅಂದರೆ ಯಾವುದೂ ತಕ್ಷಣಕ್ಕಾಗಲ್ಲ ರಿಸಲ್ಟ್ಸು. ನಾನು ಒಂದು 4 ಮಂತ್ಸಿಂದ ಇದನ್ನು ಟ್ರೈ ಮಾಡಿ ನಂಗೆ ರಿಸಲ್ಟ್ಸ್ ಅಂತೂ ಸಿಕ್ಕಿದೆ. ಆಯಿಲ್ ಮಸಾಜ್ ಮಾಡಿ 10 ಮಿನಿಟ್ಸ್ ಬಿಸಿಲಲ್ಲಿರೋದ್ರಿಂದ ಸ್ಕಿನ್ ಇನ್ನೂ ಚೆನ್ನಾಗಾಗುತ್ತೆ. ಯೂಶ್ವಲಿ ಮಗು ಆದಮೇಲೆ ಹೆಣ್ಮಕ್ಳಿಗೆ ಅವ್ರಿಗೆ ಅಂತ ಒಂದು ಟೈಮ್ ಕೊಟ್ಕೊಳ್ಳೋದೇ ಕಷ್ಟ ಆಗುತ್ತೆ. ಬಟ್ ಸ್ಟಿಲ್ ಸ್ವಲ್ಪ ಟೈಮ್ ಮಾಡಿಕೊಂಡು ಯೋಗ, ಮೆಡಿಟೇಷನ್ ಅಥವಾ ಎಕ್ಸಸೈಸಸ್ ಮಾಡೋದ್ರಿಂದ ನಮ್ಮ ಮೈಂಡ್ ಕೂಡ ರಿಫ್ರೆಶ್ ಆಗುತ್ತೆ. ಹಾಗೆ ಇಡೀ ದಿನ ಆ್ಯಕ್ಟಿವ್ ಆಗಿರಬಹುದು. ಸ್ನಾನ ಮಾಡಿ ಪೂಜೆ ಮಾಡೋದು ಅಭ್ಯಾಸ ಇದೆ ನನಗೆ ದಿನ. ಇದರಿಂದ ಮನಸ್ಸಿಗೆ ಏನೋ ಒಂಥರ ನೆಮ್ಮದಿ ಸಿಗುತ್ತೆ. ನಮ್ಮ ಲೈಫ್ನ ಇಷ್ಟೆಲ್ಲ ಚೆನ್ನಾಗಿಟ್ಟಿರೋ ಆ ದೇವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇದೊಂದು ಅವಕಾಶ ಅಲ್ವಾ? ಸೊ ಪೂಜೆ ಮಾಡೋದನ್ನ ನಾನು ಮಿಸ್ಸೇ ಮಾಡಲ್ಲ. ಬೈ ದ ವೇ, ಇಲ್ಲಿಟ್ಟಿರೋ ಹೂವುಗಳನ್ನೆಲ್ಲ ಬೆಳೆದಿರೋದು ನಮ್ಮ ಅಮ್ಮನೇ. ಡ್ರೈ ಫ್ರೂಟ್ಸ್ ಅಂತೂ ಡೈಲಿ ಡಯಟಲ್ಲಿ ಇದ್ದೇ ಇರುತ್ತೆ. ಇವತ್ತು ನಮ್ಮ ಮನೆಯಲ್ಲಿ ಅವಲಕ್ಕಿ ಮಾಡಿದ್ವಿ. ಅವಲಕ್ಕಿ ಒಂಥರ ಗೋ ಟು ಬ್ರೇಕ್ಫಾಸ್ಟ್ ಆಗೋಗ್ಬಿಟ್ಟಿದೆ ನನಗೆ. ತಿನ್ನೋದಕ್ಕೆ ಲೈಟಾಗಿರುತ್ತೆ, ತುಂಬ ಹೆವಿ ಫೀಲ್ ಆಗಲ್ಲ, ಹಾಗೆ ಹೆಲ್ತ್ ಕೂಡ ಒಳ್ಳೆಯದು. ಬ್ರೇಕ್ಫಾಸ್ಟ್ ಆದಮೇಲೆ ಸ್ವಲ್ಪ ಟೈಮ್ ತೊಗೊಂಡು ನಾನು ಗ್ರ್ಯಾಟಿಟ್ಯೂಡ್ ಜರ್ನಲ್ ಬರಿತೀನಿ. ಈ ವರ್ಷ ಏನೇನೆಲ್ಲ ಅಂದ್ಕೊಂಡಿದ್ದೀನಿ, ಏನೆಲ್ಲ ಆಗಬೇಕು ಅಂದ್ಕೊಂಡಿದ್ದೀನಿ, ಇದನ್ನೆಲ್ಲ ಇಯರ್ ಸ್ಟಾರ್ಟಿಂಗಲ್ಲೇ ಫಸ್ಟ್ ಡೇನೇ ಬರೆದಿಟ್ಕೊಂಡಿರ್ತೀನಿ. ಡೈಲಿ ಅದನ್ನು ಒಂದ್ಸರಿ ಓದ್ತೀನಿ. ಹಾಗೆ ಆ ದಿನ ನಾನು ಯಾವ ವಿಷಯಕ್ಕೆ ಗ್ರೇಟ್ಫುಲ್ ಆಗಿದ್ದೀನಿ ಆ ಒಂದು ವಿಷಯನ ನಾನು ಬರಿತಾ ಹೋಗ್ತೀನಿ. ಜೊತೆಗೆ ಕೆಲವೊಂದು ಅಫರ್ಮೇಷನ್ಸ್ ನನ್ನ ಹೆಲ್ತ್ ಬಗ್ಗೆ ಆಗ್ಬೋದು, ಹ್ಯಾಪಿನೆಸ್ ಬಗ್ಗೆ ಆಗ್ಬೋದು, ಮೆಂಟಲ್ ಹೆಲ್ತ್, ಫಿಸಿಕಲ್ ಹೆಲ್ತ್ ಎಲ್ಲದ್ರ ಬಗ್ಗೆನೂ ಅಷ್ಟೇ ಅಫರ್ಮೇಷನ್ಸ್ ಬರೆದಿಟ್ಕೊಂಡಿರ್ತೀನಿ. ಆ್ಯಂಡ್ ಡೈಲಿ ಒಂದ್ಸರಿ ಅದನ್ನು ಓದ್ತೀನಿ ಕೂಡ. ಇಷ್ಟೆಲ್ಲ ಮಾಡೋ ಅಷ್ಟೊತ್ತಿಗೆ ಮಧ್ಯಾಹ್ನ ಕುಕ್ ಮಾಡೋ ಅಂಥ ಟೈಮ್ ಬಂದೇ ಬರುತ್ತೆ. ಲಂಚ್ಗೆ ಇವತ್ತು ನಾನು ಎಗ್ ಬಿರಿಯಾನಿ ಮಾಡಿದ್ದೆ. ನಾನು ಎಗ್ ಬಿರಿಯಾನಿ ಯಾವ ರೀತಿ ಮಾಡ್ತೀನಿ ಅಂತಂದರೆ, ಫಸ್ಟ್ ಒಂದು ಬೌಲಲ್ಲಿ ಮೊಸರು ಹಾಕ್ಕೊಂಡು ಅದಕ್ಕೆ ಚಿಲ್ಲಿ ಪೌಡರ್, ಜೀರಾ ಪೌಡರ್, ಅರಿಶಿನ, ಗರಂ ಮಸಾಲ, ಹಾಗೆ ಯಾವುದಾದ್ರೂ ಒಂದು ನಿಮ್ಮಿಷ್ಟವಾದಂಥ ಬಿರಿಯಾನಿ ಮಸಾಲ ಪೌಡರ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ. ಇದಾದಮೇಲೆ ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಸಾಲ್ಟ್, ಖಾರದ ಪುಡಿ ಹಾಕಿಬಿಟ್ಟು ಬೇಯಿಸ್ಕೊಂಡಿರೋವಂಥ ಮೊಟ್ಟೆನ ಅದ್ರಲ್ಲಿ ಹಾಕಿಬಿಟ್ಟು 5 ನಿಮಿಷ ಸಿಮ್ಮಲ್ಲಿ ಇಟ್ಬಿಟ್ಟು ಫ್ರೈ ಮಾಡ್ಕೊಳ್ತೀನಿ. ಇದಾದಮೇಲೆ ಕುಕ್ಕರ್ಗೆ ಎಣ್ಣೆ, ತುಪ್ಪ, ಸೋಂಪು, ಸ್ಪೈಸಸ್, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಪುದೀನ, ಟೊಮ್ಯಾಟೊ, ಹಸಿಮೆಣಸಿನ್ಕಾಯಿ ಇದೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಟೊಮ್ಯಾಟೊ ಚೆನ್ನಾಗಿ ಬೆಂದಮೇಲೆ ಉಪ್ಪು ಮತ್ತು ಅರಿಶಿನ ಹಾಕ್ಕೊಳ್ತೀನಿ.
ಇದಾದಮೇಲೆ ನಾವೇನು ಮೊಸರು ತೆಗೆದಿಟ್ಕೊಂಡಿರ್ತೀವಿ ಅದು ಮತ್ತು ಕಸೂರಿ ಮೇಥಿ ಹಾಕ್ಕೊಳ್ಳಿ. ಆಮೇಲೆ ರೈಸ್ ಹಾಗೆ ನೀರು ಅಳತೆಗೆ ತಕ್ಕ ಹಾಗೆ ಹಾಕ್ಕೊಳ್ಳಿ. ಇದಾದಮೇಲೆ ಫ್ರೈ ಮಾಡಿಟ್ಕೊಂಡಿರೋವಂಥ ಮೊಟ್ಟೆ ಹಾಕಿಬಿಟ್ಟು ಒಂದ್ಸರಿ ಟೇಸ್ಟ್ ನೋಡಿಬಿಟ್ಟು ಕ್ಲೋಸ್ ಮಾಡ್ಬೋದು. ಟ್ರಸ್ಟ್ ಮೀ, ಸೂಪರಾಗಿತ್ತು ಎಗ್ ಬಿರಿಯಾನಿ. ಇನ್ನು ಈ ಸಮ್ಮರಲ್ಲಿ ಮಜ್ಜಿಗೆ ಇಲ್ದಿರ ಮಧ್ಯಾಹ್ನದ ಹೊತ್ತು ಕಳೆಯೋದು ತುಂಬಾ ಕಷ್ಟ ಆಗೋಗುತ್ತೆ. ಸೊ ಮಜ್ಜಿಗೆ ಅಂತೂ ಇರಲೇಬೇಕು, 1 ಗ್ಲಾಸ್. ಮಕ್ಳ ಜೊತೆ ಆಟ ಆಡ್ತಾಯಿದ್ರೆ ಹೇಗೆ ಟೈಮ್ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ ಅಲ್ವಾ? ನನ್ನ ಮಗಳ ಜೊತೆ ಆಟ ಆಡೋದೇ ಇವಾಗ ನಾನು ಒಂದು ಫುಲ್ ಟೈಮ್ ಜಾಬ್ ಆಗೋಗ್ಬಿಟ್ಟಿದೆ. ಸಂಜೆ ಹಾಗೆ ಒಂದು ರೌಂಡ್ ಟೆರೇಸ್ಗೆ ಹೋಗೋಣ ಅಂತ ಹೋದೆ. ಆ್ಯಂಡ್ ನೋಡಿ ಏನು ವಿಟ್ನೆಸ್ ಮಾಡಿದೆ ಅಂತ. ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ಲ. ಈ ರೀತಿ ಸ್ಕೈ ಅದ್ರ ಕಲರ್ ಚೇಂಜ್ ಆಗೋದನ್ನ ನೋಡೋದೇ ಒಂದು ಚಂದ. ಎಸ್ಪೆಷಲಿ ಸನ್ಸೆಟ್ ನನ್ನ ಫೇವ್ರೆಟ್ ಥಿಂಗ್. ಈ 4 ಮಂತ್ಸಲ್ಲಿ ನಂದು ರೆಗ್ಯುಲರ್ ಆಗಿ ಒಂದು ಸ್ನ್ಯಾಕ್ ಏನಂತ ಅಂದರೆ ರಸ್ಕ್ ಮತ್ತು ಕಾಫಿ. ಈವ್ನಿಂಗ್ ಇದಿರಲೇಬೇಕು. ಇನ್ನು ನೈಟ್ಗೆ ಅಂತ ಸಪ್ರೇಟಾಗಿ ಏನೂ ಕುಕ್ ಮಾಡಲಿಲ್ಲ. ಬಿರಿಯಾನಿ ಇತ್ತು, ಹಾಗೆ ಅಮ್ಮ ರಸಮ್ ರೈಸ್ ಮಾಡಿದರು. ಊಟ ಮಾಡಿಬಿಟ್ಟು ರೂಮಿಗೆ ಬಂದೆ. ಆ್ಯಂಡ್ ನೋಡಿ ನನ್ನ ರೂಮಿಂದ ವ್ಯೂ ನೋಡಿ ಹೇಗಿದೆ ಅಂತ ಅಂದ್ಬಿಟ್ಟು. ಆ ಫುಲ್ ಮೂನ್, ವಾವ್! ಪ್ರಪಂಚ ಓಡ್ತಾ ಇರುತ್ತೆ ಟೈಮ್ ಜೊತೆ ಅಲ್ವಾ? ಬಟ್ ಎಲ್ಲದಕ್ಕೂ ಒಂದು ಪಾಸ್ ಕೊಟ್ಬಿಟ್ಟು ತನ್ನ ಮಗು ಆಡೋ ಒಂದು ತುಂಟಾಟ, ತರಲೆ, ಹಾಗೆ ಅದು ಅಚೀವ್ ಮಾಡೋ ಚಿಕ್ಕ ಚಿಕ್ಕ ಮೈಲ್ ಸ್ಟೋನ್ಸ್, ಇದನ್ನೆಲ್ಲ ನೋಡಿ ಮನಸ್ಸಿಂದ ಖುಷಿ ಪಡೋದು ಅಪ್ಪ ಅಮ್ಮ ಮಾತ್ರ ಅನಿಸುತ್ತೆ ಅಲ್ವಾ? ಇವತ್ತಿನ ನನ್ನ ಥ್ಯಾಂಕ್ಸ್ ನನ್ನ ಅಪ್ಪ ಅಮ್ಮಂಗೆ. ಥ್ಯಾಂಕ್ಸ್ ಪಪ್ಪ ಮಮ್ಮ.